ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ ಸಂಗವೆನ್ನೆ ಸಮರಸವೆನ್ನೆ ಆಯಿತೆನ್ನೆ ಆಗದೆನ್ನೆ ನೀನೆನ್ನೆ ನಾನೆನ್ನೆ ಚನ್ನಮಲ್ಲಿಕಾರ್ಜುನಯ್ಯ ಲಿಂಗೈಕ್ಯವಾದ ಬಳಿಕ ಏನೂ ಎನ್ನೆ ಅಂತ ಹೇಳ್ಕಾರ. ಅಕ್ಕ ಮಹಾದೇವಿ ಕಡೆಯ ಒಂದು ವಚನವನ್ನು ಅನುಗ್ರಹಿಸಿದಳು. ಜಗತ್ತನ್ನು ಉದ್ಧರಿಸಲಿಕ್ಕೆ ಆ ದಿವ್ಯವಾದ ಶಕ್ತಿ ಯಾವ ರೂಪದೊಳಗೆ ಬರ್ತೈತೋ ಗೊತ್ತಿಲ್ಲ. ಅಕ್ಕ ಮಹಾದೇವಿಯ ರೂಪವನ್ನು ತಾಳಿ ಬಂದಿತು. ಸಂಸಾರದೊಳಗೆ ಇರುವಂತಹ ಎಲ್ಲ ಅಡೆತಡೆಗಳನ್ನು ಎದುರಿಸಿತು. ಸಂಸಾರದ ಒಂದು ಮೋಹಕ್ಕೆ ಸಿಲುಕಲಿಲ್ಲ. ಸಮಾಜವನ್ನು ಎದುರಿಸಿತು. ಮಹಾತ್ಮರೊಡನೆ ವಿವಾದದೊಳಗೆ ಗೆದ್ದಿತು. ಅಕ್ಕ ಅನ್ನುವಂತಹ ಬಿರುದನ್ನು ಪಡೆದು ಅಕ್ಕ ಮಹಾದೇವಿ ಅನ್ನುವ ಪ್ರಖ್ಯಾತಿಯನ್ನು ಪಡೆಯಿತು. ಜಾಗತಿಕ ಮಹಿಳಾ ಇತಿಹಾಸದೊಳಗೆ ಮಹಾದೇವಿಯ ನಿಲವು ಗೌರಿ ಶಿಖರ ಅದನ್ನೂ ಸಹಿತ ಮೀರುವಂಥದ್ದು. ಅಕ್ಕನಿಗೆ ಅಕ್ಕನೇ ಸಾಟಿ. ಅವಳಿಗೆ ಬೇರೆ ಉಪಮೇಯಗಳೇ ಇಲ್ಲ. ಶಿವಯೋಗದ ಶಿಖಾಮಣಿ, ವಚನಗಳ ಗುಣಮಣಿ ಮಹಾದೇವಿ ತಾಯಿಯ ದಿವ್ಯತೆಗೆ ನಮೋ ನಮೋ ಅಂತ ಹೇಳ್ಕಾರ. ಮಹಾತ್ಮರು ಅಕ್ಕ ಮಹಾದೇವಿಯನ್ನು ಕುರಿತು ಬಹಳ ಸುಂದರವಾಗಿ ಹೇಳ್ತಾರೆ. ಕದಳೀವನಕ್ಕೆ ಹೋಗಿ ಆ ನಿಸರ್ಗ ರಮಣೀಯ ಒಂದು ಕ್ಷೇತ್ರದೊಳಗೆ ಐಕ್ಯಳಾದಳು ಅಕ್ಕ ಮಹಾದೇವಿ. ಆವಾಗ ಹೇಳ್ತಾಳೆ, ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ ಸಂಗವೆನ್ನೆ ಸಮರಸವೆನ್ನೆ ಆಯಿತೆನ್ನೆ ಆಗದೆನ್ನೆ ನೀನೆನ್ನೆ ನಾನೆನ್ನೆ ಚನ್ನಮಲ್ಲಿಕಾರ್ಜುನಯ್ಯ ಲಿಂಗೈಕ್ಯವಾದ ಬಳಿಕ ಏನೂ ಎನ್ನೆ ಏನೂ ಎನ್ನೆ ಅಂತೇಳಿ ಎಷ್ಟೊಂದು ಸುಂದರವಾದಂತಹ ವಚನವನ್ನು ತಾಯಿ ಅಕ್ಕ ಮಹಾದೇವಿ ನಮ್ಮೆಲ್ಲರಿಗೂ ಸಹಿತ ಉಣಬಡಿಸಿದಳು ಅಂತ. ಇದೇನು ಐತೆ ಅನ್ನಕತ್ತೇವಲ್ಲ, ಇದು ಯಾವುದೂ ಇಲ್ಲಂತ ಹೇಳೋದನ್ನು ಇದರ ಅರ್ಥ. ನಾನು ನೀನು ಮೇಲು ಕೀಳು, ಶ್ರೇಷ್ಠ ಕನಿಷ್ಠ ಬಡವ, ಶ್ರೀಮಂತ ಜ್ಞಾನಿ ಅಜ್ಞಾನಿ, ತಂದೆ ತಾಯಿ ಬಂಧು ಬಳಗ ಗುರು ಶಿಷ್ಯ, ಸೃಷ್ಟಿ ಇದ್ಯಾವುದೂ ಇಲ್ಲ. ಕಡಿಕೆ ಇರೋದು ಒಂದು ಆ ಆತ್ಮಾನಂದ ಅಂತ ಹೇಳಿಕರ ಸಾರಿದಂತಹ ಜಗನ್ಮಾತೆ ಅಕ್ಕ ಮಹಾದೇವಿ. ತಾಯಿ ಅಕ್ಕ ಮಹಾದೇವಿಯನ್ನು ಕುರಿತು ಅಲ್ಲಮ ಪ್ರಭುಗಳು ಸುಂದರವಾದಂಥ ಒಂದು ವಚನವನ್ನು ಬರೀತಾರೆ. ಅಲ್ಲಮ ಪ್ರಭುಗಳಂದ್ರೆ ಆ ಅನುಭವ ಮಂಟಪದ ಕೇಂದ್ರಬಿಂದು ದಿವ್ಯಶಕ್ತಿ. ಶೂನ್ಯ ಸಿಂಹಾಸನದ ಮೇಲೆ ಕುಳಿತಾರೆ. ಅಕ್ಕ ಮಹಾದೇವಿಯನ್ನು ಪರೀಕ್ಷೆ ಮಾಡೋಕ್ಕೆ ನಿಂತಾರೆ. ಆ ಅಕ್ಕ ಮಹಾದೇವಿಯನ್ನು ಯಾವ ರೀತಿ ಪ್ರಶ್ನೆ ಮಾಡ್ತಾರೆ ಅಲ್ಲಮ ಪ್ರಭುಗಳು ಅಂತಂದ್ರೆ, ಉದ ಮದದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ. ಸತಿ ಎಂದರೆ
ಮುನಿಯವರು ನಮ್ಮ ಶರಣರು. ನಿನ್ನ ಪತಿಯ ಕುರುಹು ಹೇಳಿದರೆ ಕುಳ್ಳಿರು, ಇಲ್ಲದಿದ್ದರೆ ತೊಲಗು ತಾಯಿ. ಸಂಗ ಸುಖ ಸನ್ನಿಹಿತ ಬಯಸುವಡೆ ನಿನ್ನ ಪತಿ ಯಾರೆಂದು ಹೇಳ. ಎಲೆ ಅವ್ವ ಅಂತ ಹೇಳ್ಕಾರ ಅಕ್ಕ ಮಹಾದೇವಿಯನ್ನು ಅಲ್ಲಮಪ್ರಭುಗಳು ಪ್ರಶ್ನೆ ಮಾಡ್ತಾರೆ. ಆವಾಗ ತಾಯಿ ಅಕ್ಕ ಮಹಾದೇವಿ ಹೇಳ್ತಾಳೆ, ಆಡುವುದು, ಹಾಡುವುದು, ಹೇಳುವುದು, ಕೇಳುವುದು, ನಡೆಯುವುದು, ನುಡಿಯುವುದು ಸರಸ ಸಮ್ಮೇಳನವಾಗಿಪ್ಪವಯ್ಯ ಶರಣರೊಡನೆ ಚನ್ನಮಲ್ಲಿಕಾರ್ಜುನಯ್ಯ. ನೀ ಕೊಟ್ಟ ಆಯುಷ್ಯವುಳ್ಳನ್ನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನವ ಕಳಿವೆನು ಅಂತ ಹೇಳ್ಕಾರ ಅಕ್ಕ ಮಹಾದೇವಿ ಹೇಳಿ ತನ್ನ ಪತಿಯ ಒಂದು ಕುರುಹನ್ನು ಹೇಳ್ತಾಳೆ. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗಿ ನಾನೊಲಿದೆ, ಎಡೆಯಿಲ್ಲದ ಕಡೆಯಿಲ್ಲದ ತೆರಹಿಲ್ಲದ ಕುರುಹಿಲ್ಲದ ಚಲುವಂಗೇ ನಾನೊಲಿದೆ. ಎಲೆ ಅವ್ವಗಳಿರ ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚಲುವಂಗೊಲಿದೆ ನಾನು. ಸೀಮೆಯಿಲ್ಲದ ನಿಸ್ಸೀಮಂಗೊಲಿದೆ ನಾನು. ಚನ್ನಮಲ್ಲಿಕಾರ್ಜುನನೆಂಬ ಗಂಡಂಗೆ ಮಿಗೆ ಮಿಗೆ ಒಲಿದೆ. ಎಲೆ ಅವ್ವಗಳಿರ ಅಂತ ಹೇಳ್ಕಾರ ವಿಶೇಷವಾಗಿ ಅಕ್ಕ ಮಹಾದೇವಿ ಆ ಒಂದು ಅನುಭವ ಮಂಟಪದೊಳಗೆ ಜ್ಞಾನಭರಿತವಾದಂಥ ವಚನಗಳ ಮುಖಾಂತರ ಅಲ್ಲಮಪ್ರಭುದೇವರಿಗೆ ಉತ್ತರವನ್ನು ಕೊಡ್ತಾಳೆ. ಬಸವಣ್ಣನವರನ್ನು ನೋಡಿ ಹೇಳ್ತಾಳೆ, ಅಯ್ಯ ನಿಮ್ಮ ಶರಣರು ಮೆಟ್ಟಿದ ದರೆ ಪಾವನವಯ್ಯ. ಉಡುತಡಿಯಿಂದ ಕಲ್ಯಾಣಕ್ಕೆ ಬರ್ತಾಳ್ರಿ. ಅಲ್ಲಿ ಹೇಳ್ತಾಳೆ, ಅಯ್ಯ ನಿಮ್ಮ ಶರಣರು ಮೆಟ್ಟಿದ ದರೆ ಪಾವನವಯ್ಯ. ಅಯ್ಯ ನಿಮ್ಮ ಶರಣರಿದ್ದ ಪುರವೇ ಕೈಲಾಸ ಪುರವಯ್ಯ. ಅಯ್ಯ ನಿಮ್ಮ ಶರಣರು ನಿಂದೆಡೆ ನಿಜ ನಿವಾಸವಯ್ಯ. ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಆನುಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೆನು ಅಂತ ಹೇಳ್ಕಾರ ಅಕ್ಕ ಮಹಾದೇವಿ ಅನುಭವ ಮಂಟಪವನ್ನು ಜಗಜ್ಯೋತಿ ಬಸವಣ್ಣನವರನ್ನು ನೋಡಿ ಸುಂದರವಾದಂಥ ವಚನವನ್ನು ಅಲ್ಲಿ ಬರಿತಾಳೆ ನೋಡ್ರಿ. ಹೇಳ್ತಾರೆ ಏನಂತಂದ್ರೆ, ಶೂನ್ಯ ಪೀಠಾಧ್ಯಕ್ಷ ಬಯಲ ಬೆಳಗು ಅಲ್ಲಮಪ್ರಭುದೇವರು ಅಕ್ಕಳಿಗೆ ನಮೋ ನಮೋ ಎಂದು ತಲೆಬಾಗಿದರು ಅಂತ ಹೇಳ್ತಾರೆ. ಅದ ಕಂಡು ಅಲ್ಲಿ ಸೇರಿದ್ದ ಶರಣ ಸಂದೋಹವೇ ಸಿರವಾಗಿ ಕೈ ಮುಗಿಯುತ್ತದೆ. ಹೀಗೆ ವಿರಾಗ ವಿಭುಗಳಿಂದಲೇ ಗೌರವಕ್ಕೆ ಪಾತ್ರಳಾದಂಥ ಪುಣ್ಯದ ಪುತ್ಥಳಿ, ವಚನಾಂದೋಲನ ಉಜ್ವಲ ಧ್ರುವತಾರೆ, ವೈರಾಗ್ಯನಿಧಿ ಅಕ್ಕ ಮಹಾದೇವಿ ತಾಯಿ ಅಂತ ಹೇಳ್ಕಾರ ಅಕ್ಕ ಮಹಾದೇವಿಯನ್ನು ವಿಶೇಷವಾಗಿ ಗುಣಗಾನವನ್ನು ಮಾಡಿದರು. ಯುಗ ಯುಗದ ಸಿಡಿಲ ಶಿವಕಾಂತಿ, ನವಯುಗಕ್ಕೂ ಇವಳೇ ಉತ್ಕ್ರಾಂತಿ. ಶತಮಾನಗಳ ಕುಲದ ಶೋಷಣೆಗೆ ಧ್ವನಿಯಾಗಿ ಬಂದ ಮಾನವತೆಯ ಮಹಾದೇವಿ, ವಚನಗಳ ವಾಗ್ದೇವಿ. ಅಷ್ಟೇ ಅಲ್ಲ, ಕನ್ನಡದ ಮೊದಲ ಕವಯಿತ್ರಿ, ಅನುಭಾವದ ಧವಳ ಗಂಗೋತ್ರಿ, ಶಿವಯೋಗದ ತತ್ವತುಂಗೋತ್ರಿ ನಮ್ಮ ಮಹಾದೇವಿ ಅಕ್ಕ ಅಂತ ಹೇಳ್ಕಾರ ತಾಯಿ ಅಕ್ಕ ಮಹಾದೇವಿಯನ್ನು ಕುರಿತು ಬಹಳ ಸುಂದರವಾಗಿ ಬರೀತಾರೆ. ಪುರುಷ ಪ್ರಧಾನವಾದಂತಹ ಸಮಾಜೋ ಧಾರ್ಮಿಕ ಆರ್ಥಿಕ ಕೌಟುಂಬಿಕ ವ್ಯವಸ್ಥೆಗಳಲ್ಲಿ ಮಹಿಳೆ ಅಂದ್ರೆ ಒಂದು ಮಾಯೆ, ಮಹಿಳೆ ಅಂದ್ರೆ ಮಲದ ಭಾಂಡ, ಮಹಿಳೆ ಅಂದ್ರೆ ಶೂದ್ರದ ಸಂಕೋಲೆ, ಮಹಿಳೆ ಅಂದ್ರೆ ಭೋಗದ ಬೊಂಬೆ, ಮಹಿಳೆ ಅಂದ್ರೆ ದಾನದ ವಸ್ತು ಅಂತ ಹೇಳ್ಕಾರ. ಆಗಿನ ಜನ ಮಹಿಳೆಯ ಬಗ್ಗೆ ತಿಳ್ಕೊಂಡಿದ್ರು ಅವರು. ಆವಾಗ ಅಕ್ಕ ಮಹಾದೇವಿ ಈ ಮೇಲು ಕೀಳು ಅನ್ನುವಂತಹ ಒಂದು
ಸಂಕೋಲೆಯನ್ನು ಸಮಾಜದಿಂದ ಕಿತ್ತೊಗಿಬೇಕಂಥೇಳಿ ಸಣ್ಣಕ್ಕಿದ್ದಾಗನ ತನ್ನ ಒಂದು ಆತ್ಮಚಿಂತನೆಯನ್ನು ಮುಂದುವರಿಸಿದಂತಹ ಪುಣ್ಯಾತ್ಮಳು ಅಕ್ಕ ಮಹಾದೇವಿ. ಉಡುತಡಿ ಎಂಬ ಊರಲ್ಲಿ ಅಕ್ಕ ಜನ್ಮ ಪಡೆದಳು. ಓಂಕಾರ ಶಕ್ತಿ ಲಿಂಗಮ್ಮರೆಂಬ ಶಿವಶರಣೆಯರ ಮಗಳು. ತಂದೆ ತಾಯಿಯರ ಭಕ್ತಿಯ ಫಲವಾಗಿ ಅಕ್ಕನು ಅವರಲ್ಲಿ ಹುಟ್ಟಿದಳು. ವಿಶಾಲವಾದಂತಹ ಒಂದು ಜ್ಞಾನದ ಪುತ್ಥಳಿಯಾಗಿ ಅಕ್ಕ ಮಹಾದೇವಿ ಉಡುತಡಿ ಅನ್ನುವಂತಹ ಪುಣ್ಯ ಗ್ರಾಮದೊಳಗೆ ಜನಸ್ಥಳ. ಕನ್ನಡ ನಾಡಿನ ಶಿವಮೊಗ್ಗ ಜಿಲ್ಲೆ ಬಳ್ಳಿಗಾವಿ ನೋಡ್ರಿ. ಅದು ಅಲ್ಲಮ ಪ್ರಭುದೇವರ ಜನ್ಮ ತಾಳಿದಂಥ ಪುಣ್ಯಕ್ಷೇತ್ರ. ಆ ಬಳ್ಳಿಗಾವಿಗೆ ಸಮೀಪ ಇರುವಂತಹ ಉಡುತಡಿ, ಅದು ಶಿವಮೊಗ್ಗ ಜಿಲ್ಲೆ. ಅಲ್ಲಿ ತಾಯಿ ಏನು ಮಾಡ್ತಾಳಂದ್ರೆ, ಅಕ್ಕ ಮಹಾದೇವಿ ಜನ್ಮವನ್ನು ತಾಳ್ತಾಳೆ. ಸಾಗರ, ಶಿರಾಳಕೊಪ್ಪ, ಬಳ್ಳಿಗಾವಿ, ಉಡುತಡಿ ಈ ಪ್ರಾಂತಗಳನ್ನು ಜೈನ ಅಧಿಪತಿಯಾದಂತಹ ಕೌಶಿಕ ಅನ್ನುವಂಥ ರಾಜ ರಾಜ್ಯವಾಳುತ್ತಿದ್ದ. ಆ ಒಂದು ಉಡುತಡಿಯೊಳಗೆ ಅಕ್ಕ ಮಹಾದೇವಿ ಓಂಕಾರ ಶಕ್ತಿ ಮತ್ತು ಲಿಂಗಮ್ಮರ ಪುಣ್ಯ ಗರ್ಭದೊಳಗೆ ಜನ್ಮವನ್ನು ತಾಳಿ ಬರ್ತಾಳೆ. ಆ ಅಕ್ಕ ಮಹಾದೇವಿ ಅತ್ಯಂತ ಸುಂದರವಾಗಿದ್ದಳ್ರಿ. ಜನುಮದಿಂದಲೇ ಚಲುವೆ ಅಕ್ಕ ರೂಪವತಿಯಾಗಿದ್ದಳು. ಉದ್ದವಾದ ದೇಹ, ಮೊಣಕಾಲು ತನಕ ತಲೆ ಕೂದಲು, ವಿಶಾಲವಾದ ಹಣೆ, ತಾತ್ವಿಕ ಕನ್ನಾಲಿಗಳು, ಚನ್ನಾರ ಚಲುವೆ, ಅಂದಗಾತಿ ಎಂಬ ಬಿರುದನ್ನು ಪಡೆದಿದ್ದಳು ಅಂತ ಹೇಳ್ತಾರೆ. ಬಹಳ ಸುಂದರವಾಗಿ ಅಕ್ಕ ಮಹಾದೇವಿಯನ್ನು ಕುರಿತು ವರ್ಣನೆ ಮಾಡ್ತಾರೆ. ಮುಂದೆ ವಧುಮತಿಯಾಗಿ ತಾರುಣ್ಯಕ್ಕೆ ಮಹಾದೇವಿ ಕಾಲಿಟ್ಟಳು. ಹೆತ್ತ ತಂದೆ ತಾಯಿಗಳಿಗೆ ಶುಭ ದಿನವೊಂದು ತಂದಳು. ಅಲಂಕಾರ ವೇಷಭೂಷಣ ಆಡಂಬರ ಬೇಡೆಂದಳು. ನೆರೆಯುವುದು ಪ್ರಕೃತಿ ನಿಯಮ, ಅದಕ್ಕೆ ಸಡಗರ ಯಾಕೆಂದಳು ಅಂತ ಹೇಳ್ತಾರೆ. ಅಕ್ಕ ಮಹಾದೇವಿ ವಧುಮತಿಯಾದಳು. ತಂದೆ ತಾಯಿಗಳಿಗೆ ಸಂತೋಷವಾಯಿತು. ಇದಕ್ಕೆ ವಿಶೇಷವಾದಂಥ ಆಡಂಬರ ಬೇಡ. ನೆರೆಯುವುದು ಅನ್ನೋದು ಒಂದು ಪ್ರಕೃತಿ ನಿಯಮ, ಅದಕ್ಕಾಗಿ ಅಷ್ಟು ಸಂತೋಷ ಪಡುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ತಿಳ್ಕೊಂಡು ಮುತ್ತೈದರಿಂದ ಅರಿಶಿನ ಎಣ್ಣೆ ಮೈಗೆಲ್ಲ ಸವರಿಸಿಕೊಂಡಳು. ಜಳಕ ಮಾಡಿ ಹೊಸದಾದ ಬಿಳಿ ಸೀರೆಯನ್ನುಟ್ಟಳು. ಚಲುವೆಯರಲ್ಲಿ ಅತಿ ಚಲುವೆಯಾಗಿ ಜನರ ಕಣ್ಣಿಗೆ ಕಂಡಳು. ಎಳೆ ಸುಟ್ಟು ದೃಷ್ಟಿ ತೆಗೆಸಿ ಚಿಟಿಕಿ ಮುರಿಸಿಕೊಂಡಳು ಅಂತ ಹೇಳ್ತಾರೆ. ಏನು ಮಾಡಲಿಲ್ಲ, ಶುಚಿರ್ಭೂತಳಾದಳು. ಬಿಳಿ ಸೀರೆಯನ್ನು ಉಟ್ಟಳು. ಚಲುವೆರೊಳಗನ ಅತಿ ಚಲುವೆಯಾಗಿ ಅಕ್ಕ ಮಹಾದೇವಿ ಸಮಾಜದ ಕಣ್ಣಿಗೆ ಕಂಡಳು ನೋಡ್ರಿ. ಮುಂದೆ ಆ ಅಕ್ಕ ಮಹಾದೇವಿಗೆ ಗುರುಲಿಂಗ ದೇವರ ಕಡೆಯಿಂದ ಲಿಂಗ ದೀಕ್ಷೆಯನ್ನು ಮಾಡಿಸ್ತಾರೆ. ಆವಾಗ ಹೇಳ್ತಾರೆ ಏನಂದರೆ, ಗುರುಲಿಂಗ ದೇವರ ಹಸ್ತದಿಂದ ಲಿಂಗ ದೀಕ್ಷೆ ಪಡೆದಳು. ಗುರು ಮಾಡಿದ ಬೋಧನೆಯಿಂದ ಶಿವಧ್ಯಾನದಲ್ಲಿದ್ದಳು. ಶಿವನೇ ತನ್ನ ಗಂಡನೆಂದು ಮನದಲ್ಲಿ ಮದುವೆಯಾದಳು. ಸದಾ ಚನ್ನಮಲ್ಲಿಕಾರ್ಜುನನೆಂದು ಬಾಯಲ್ಲಿ ಹೇಳುತ್ತಿದ್ದಳು ಅಂಥೇಳಿ ಗುರುಲಿಂಗ ದೇವರು ಲಿಂಗ ದೀಕ್ಷೆಯನ್ನು ಕೊಟ್ಟು ಮಂತ್ರೋಪದೇಶ ಮಾಡಿದರು. ಆವಾಗಿನಿಂದ ಅಕ್ಕ ಮಹಾದೇವಿ ಒಂದು ವೃತ್ತಿನೇ ಬದಲಾತು. ಯಾವಾಗಲೂ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಅಂತ ಅವನ ಧ್ಯಾನವನ್ನು ಮಾಡ್ತಿದ್ಲು. ಮತ್ತು ಮನಸ್ಸಿನೊಳಗೆ ಆ ಚನ್ನಮಲ್ಲಿಕಾರ್ಜುನನ ತನ್ನ ಗಂಡ ಅಂತ ಹೇಳ್ಕಾರ ಏನು ಮಾಡ್ತಾಳೆ ಅಂದ್ರೆ, ಆ
ಆ ಧ್ಯಾನದೊಳಗನೆ ಇರ್ತಾಳೆ. ಸಮಾಜದೊಳಗಿರುವಂಥ ಮೇಲು ಕೀಳು ಭಾವನೆಯನ್ನು ನೋಡಿ ಮರುಗಿದಳು. ಮನುಷ್ಯರಲ್ಲಿಯ ಮೇಲು ಕೀಳಿನ ಭಾವನೆ ಕಂಡು ಕೊರಗಿದಳು. ಮಾನವರೆಲ್ಲ ಒಂದೇ ಎಂದು ಜನರಿಗೆ ಸಾರಿ ತಿಳಿಸಿದಳು. ತೋರಲು ಹೆಣ್ಣು ರೂಪವಾಗಿದ್ದರೂ ಗಂಡೆದೆ ಉಳ್ಳವಳಾಗಿದ್ದಳು. ಜೊತೆಯಲ್ಲಿ ಬಸವ ಧರ್ಮದ ಹಾಲನ್ನು ಅಕ್ಕ ಕುಡಿದವಳಾಗಿದ್ದಳು ಅಂತ ಹೇಳ್ತಾರೆ. ಯಾವ ಕಾಲದೊಳಗೆ ಹುಟ್ಟಿದ್ಲು ಅಕ್ಕ ಮಹಾದೇವಿ ಅಂದರೆ, ಅಲ್ಲಮ್ಮ ಪ್ರಭುಗಳು, ಬಸವಣ್ಣನವರು, ಚನ್ನಬಸವಣ್ಣನವರು, ಹರಳಯ್ಯನವರು, ಮದವಯ್ಯನವರು, ರೇಚಯ್ಯನವರು, ಚೆನ್ನಯ್ಯನವರು, ಮಡಿವಾಳ ಮಾಚಿದೇವರು, ನಾಗಲಾಂಬಿಕೆ, ಗಂಗಾಂಬಿಕೆ, ನೀಲಾಂಬಿಕೆ ಇಂತಹ ಶರಣರು ಹುಟ್ಟಿದಂತಹ ಸಮಯದೊಳಗನ ಹುಟ್ಟಿದಂತಹ ಒಂದು ದಿವ್ಯ ಶಕ್ತಿ ಅಕ್ಕ ಮಹಾದೇವಿ. ಅದಕ್ಕಾಗಿ ಸ್ವಾಭಾವಿಕವಾಗಿ ಆ ತಾಯಿಯ ಹೃದಯದಲ್ಲಿ ಸಮಾಜದೊಳಗಿರುವಂಥ ಮೇಲು ಕೀಳಿನ ಭಾವನೆ ಕಂಡು ಕೊರಗು ಬರ್ತಿತ್ರಕ್ಕಿ ಚಿಂತೆ ಮಾಡ್ತಿದ್ಲು. ಹೆಂಗಾದರೂ ಮಾಡಿ ಮನುಷ್ಯರೆಲ್ಲರೂ ಒಂದು ಅಂಥೇಳಿ ಇವರಿಗೆ ತಿಳಿಸ್ಕೊಡ್ಬೇಕಂತೇಳಿದ ಮ್ಯಾಲ ಮನುಷ್ಯರೆಲ್ಲ ಒಂದಪ್ಪ ಅಂತೇಳಿ ಬೋಧನೆ ಮಾಡ್ತಿದ್ಲಂತ. ಮನೆಯಲ್ಲಿ ಮದುವೆ ಮಾತು ಬಂದಾಗ ಬೇಡವೆಂದು ಹೇಳಿದಳು. ಜನನ ಮರಣಗಳಿಗೀಡಾಗುವ ಲೌಕಿಕ ಗಂಡನವಲ್ಲೆಂದಳು. ಸಾವಿಲ್ಲದ ಕೇಳಿಲ್ಲದ ಶಿವನ ರೂಪವನ್ನು ಮೆಚ್ಚಿದಳು. ಮದುವೆಯಾಗಲಿ ಆಗಿ ಹೋಗಿದೆ, ಶಿವನೇ ನನ್ನ ಪತಿ ಎಂದಳು ಅಂತ ಹೇಳ್ತಾರೆ. ತಂದೆ ತಾಯಿಗೆ ಚಿಂತೆ ಇತ್ತು. ಮಗಳು ದೊಡ್ಡಕ್ಕೆ ಆಗಿದ್ದಾಳ, ಈಕೆಯನ್ನು ಮದುವೆ ಮಾಡ್ಬೇಕಂಥೇಳಿ ಓಂಕಾರ ಶಕ್ತಿ ಮತ್ತು ಲಿಂಗಮ್ಮ ಮದುವೆ ವಿಷಯ ಹೇಳ್ತಾರೆ. ಆವಾಗ ಸಾವಿರಲಾರ್ದ ಕೇಳಿರಲಾರ್ದಂತಹ ಶಿವನನ್ನು ನನ್ನ ಗಂಡ ಅಂತೇಳಿ ತಿಳ್ಕೊಂಡು, ನಾ ಈಗಾಗಲೇ ಮದುವೆ ಆಗಿಬಿಟ್ಟಿದ್ದೀನಿ, ಈ ಲೌಕಿಕ ಗಂಡಂದಿರನ್ನು ನಾವು ಒಲ್ಲೆ ಅಂಥೇಳಿ ಅಕ್ಕ ಮಹಾದೇವಿ ಸ್ಪಷ್ಟವಾಗಿ ಹೇಳಿಬಿಡ್ತಾರೆ. ಆವಾಗ ತಂದೆ ತಾಯಿಗಳಿಗೆ ಚಿಂತೆ ಹತ್ತತಿ. ಮಗಳ ಮಾತನ್ನು ಕೇಳಿದ ತಾಯಿ ದಿನ ಚಿಂತಿಸತೊಡಗಿದಳು. ಒಬ್ಬಳೆ ಮಗಳ ಮದುವೆಯ ಸಡಗರ ನೋಡುವ ಆಸೆ ಇಟ್ಟಿದ್ದಳು. ಮಾತನ್ನು ಕೇಳದ ಮಗಳನ್ನು ಕಂಡು ಒಳಗೆ ಕೊರಗುತ್ತಲಿದ್ದಳು. ನಿಟ್ಟುಸಿರಿಟ್ಟು ಭಾರವೆಲ್ಲ ದೇವರ ಮೇಲೆ ಹಾಕಿದಳು ಅಂಥೇಳಿ ಬಹಳ ಸುಂದರವಾಗಿ ಹೇಳ್ತಾರೆ. ಲಿಂಗಮ್ಮಗ ಚಿಂತೆ, ಒಬ್ಬಕ್ಕೆ ಮಗಳದಾಳ, ಆಕಿನ ಮದುವೆ ಮಾಡಿದ್ವು ಅಂದ್ರೆ ನಾವು ನಿಶ್ಚಿಂತರಾಗತ್ತೀವಿ ಅಂಥೇಳಿ ಎಷ್ಟು ಪ್ರಯತ್ನ ಪಟ್ಟರೂ ಸಹಿತ ಅಕ್ಕ ಮಹಾದೇವಿ ಲಗ್ನವನ್ನು ಆಗಕ್ಕೆ ಒಪ್ಪೋದಿಲ್ಲ. ಆವಾಗ ದೇವರ ಮೇಲಿನ ಭಾರವನ್ನು ಹಾಕಿ ಸುಮ್ಮನೆ ಆಗಿಬಿಡ್ತಾಳೆ. ಗುರುವಿನ ಮೇಲೆ ಅಪಾರವಾದಂಥ ಭಕ್ತಿ. ಗುರುಲಿಂಗ ದೇವರಂದ್ರೆ ದೈವ ಸ್ವರೂಪರು ಅಂಥೇಳಿ ಅಕ್ಕ ಮಹಾದೇವಿ ತಿಳ್ಕೊಂಡಿದ್ಲು. ಅದಕ್ಕೆ ಹೇಳ್ತಾಳೆ ಏನಂದ್ರೆ, ನರಜನ್ಮವ ತೊರೆದು ಹರಜನ್ಮವ ಮಾಡಿದ ಗುರುವಿ ಅಂಥೇಳಿ ಗುರು ಎಂಥವದಾನಂತ. ಮನುಷ್ಯ ಜನ್ಮವನ್ನು ತೆಗೆದು ಪರಮಾತ್ಮನ ಜನ್ಮವನ್ನಾಗಿ ಮಾಡಿದಾನ. ಭವಿ ಎಂಬುದನ್ನು ಬಿಡಿಸಿ ಪರಮ ಭಕ್ತನನ್ನಾಗಿ ಮಾಡಿದ. ನನ್ನೊಳಗೆ ಭಕ್ತಿಯನ್ನು ಹುಟ್ಟಿಸಿದ. ನನ್ನಲ್ಲಿಗೆ ಆ ದೈವ ಶಕ್ತಿಯ ಚೈತನ್ಯವನ್ನು ತುಂಬಿದ. ಭವಿ ಎಂಬುದ ತೊರೆದು ಭಕ್ತಿಯೆಂದೆನಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನನ ಕಂಡು ಪರಮ ಸುಖವ ತೋರಿದ ಗುರುವೇ, ನಮೋ ನಮೋ ಅಂತಿದ್ಲಂತ. ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಸದ್ಗುರುನಾಥ, ನನ್ನ ಭವಬಂಧನ ಬಿಡಿಸಿದಿ ಅಂತ ಗುರುವನ್ನು ಕುರಿತು ವಿಶೇಷವಾಗಿ ಅಕ್ಕ ಮಹಾದೇವಿ ಅಲ್ಲಿ ಅನೇಕ ರೀತಿಯಿಂದ ಹಾಡಿ ಹೊಗಳಿದಳು. ಇದ ಆನಂದದೊಳಗೆ ತನ್ನ ಒಂದು ಅಧ್ಯಾತ್ಮ ಸಾಧನೆಯಲ್ಲಿ ಅಕ್ಕ ಮಹಾದೇವಿ ಉಡುತಡಿ ಒಳಗೆ ಇದ್ದಂತಹ ಸಮಯದೊಳಗೆ ಕೌಶಿಕ ರಾಜ ಏನು ಮಾಡ್ತಿದ್ದಂದ್ರೆ, ವೈಹಾಳಿ ಅನ್ನುವಂಥ ಒಂದು ಉತ್ಸವ, ಆ ಉತ್ಸವದೊಳಗೆ
ರಾಜನ ಮೆರವಣಿಗೆ ನಡೆದಿತ್ತು ರೀ ಉಡುತಡಿ ಒಳಗೆ. ಅಲ್ಲಿ ಏನಾಗ್ತತ್ತಂದ್ರೆ, ಒಂದು ದಿನ ಕೌಶಿಕ ರಾಜ ಹೊರಟಿದ್ದನು ಮೆರವಣಿಗೆಯಲ್ಲಿ. ವೈಭವ ನೋಡಲು ಊರಿನ ಜನರು ನೆರೆದಿದ್ದರು ಆ ಬೀದಿಯಲ್ಲಿ. ಜನರ ವಂದನೆಯ ಪಡೆಯುತ್ತ ರಾಜ ಕುಂತಿದ್ದ ನಗು ನಗುತ್ತಲಿ. ಜೈ ಜೈಕಾರದ ಕೂಗಳು ಕೇಳುತ್ತಿದ್ದವು ಉಡುತಡಿಯಲ್ಲಿ ಅಂತ ಹೇಳ್ತಾರೆ. ಉಡುತಡಿ ಒಳಗೆ ಏನದು ನಡೆದಿತ್ತು ವೈಭವ ಮೆರವಣಿಗೆ. ರಾಜನೊಳಗೆ ಹುಮ್ಮಸ್ಸು, ಆನಂದದಿಂದ ಕುಂತಾನ. ಅದೇ ಸಮಯದೊಳಗೆ ಗೆಳತಿಯರೊಡನೆ ಮಹಾದೇವಿ ವೈಭವ ನೋಡುತ್ತಾ ನಿಂತಿದ್ದಳು. ಕುಂತರು ನಿಂತರು ಮನದಲ್ಲಿ ಶಿವಸ್ಮರಣೆಯಲ್ಲಿದ್ದವಳು. ಹುಟ್ಟಿನಿಂದಲೇ ಚಂದ್ರನ ಕಾಂತಿ ಅಕ್ಕ ಮುಖದಲ್ಲಿ ಪಡೆದಿದ್ದಳು. ಬಿಳಿ ಸೀರೆಯನ್ನು ಹುಟ್ಟಿದ್ದ ದೃಷ್ಟಿಯಾಗುವಂತಿದ್ದಳು ಅಂತ ಹೇಳ್ತಾರೆ. 18 ವರ್ಷ ಆಗಿದ್ದು ಅಕ್ಕ ಮಹಾದೇವಿ ಸದಾ ಮಲ್ಲಿಕಾರ್ಜುನನ ಧ್ಯಾನದೊಳಗಿರ್ತಿದ್ಲು. ಗೆಳತಿಯರೊಡೆ ಬಿಳಿ ಸೀರೆ ಉಟ್ಕೊಂಡು ಒಂದು ಮನೆಯ ಛಾವಣಿ ಮೇಲೆ ನಿಂತು ಆ ಕೌಶಿಕ ರಾಜನ ಮೆರವಣಿಗೆಯನ್ನು ನೋಡಾಕತ್ತಾಳ. ಶರೀರ ಮೆರವಣಿಗೆ ನೋಡಾಕತ್ತೈತಿ, ಆದ್ರೆ ಒಳಗೆ ಅಕ್ಕ ಮಹಾದೇವಿಯ ಮನಸ್ಸು ಚನ್ನಮಲ್ಲಿಕಾರ್ಜುನನಲ್ಲಿನ ಲೀನವಾಗಿತ್ತು. ಯಾವ ಕೆಟ್ಟ ಗಳಿಯು ಒಂದು ಮಹಾದೇವಿಯನ್ನು ಕಾದಿತ್ತು ಅಂತ ಹೇಳ್ತಾರೆ. ಬರುತ್ತಿದ್ದ ರಾಜನ ಕೆಟ್ಟ ದೃಷ್ಟಿ ಅಕ್ಕನ ಮೇಲೆ ಬಿದ್ದಿತು. ಅಕ್ಕನ ನೋಡುತ್ತಲಿದ್ದ ರಾಜನಿಗೆ ದಿಕ್ಕು ತೋಚದಂತಾಯಿತು. ಕಾಮುಕ ರಾಜನ ಕಾಮುಕ ಮನಸ್ಸು ಅಕ್ಕನ ಮೇಲೆ ನಟ್ಟಿತು ಅಂತ ಬಹಳ ಸುಂದರವಾಗಿ ಹೇಳ್ತಾರೆ. ಅದು ಯಾವ ಕೆಟ್ಟಗಳಿಗೇನೋ ಏನೋ ಆ ಕೌಶಿಕ ರಾಜನ ಕಾಮುಕ ದೃಷ್ಟಿ ಅಕ್ಕ ಮಹಾದೇವಿ ಮೇಲೆ ಬಿತ್ತು. ಅಕ್ಕನ ಅಂದಕ್ಕೆ ಮರುಳಾದ ರಾಜನ ಮನಸ್ಸು ಹೇಳಿತ್ತು. ಮದುವೆ ಆಗಲು ಅಕ್ಕಳಿಗೆ ಪ್ರಸ್ತಾಪವನ್ನು ಕಳಿಸಿತ್ತು. ಅಕ್ಕನ ತಂದೆ ತಾಯಿಗಳಿಗೆ ದೊಡ್ಡ ಚಿಂತೆಯಾಯಿತು. ಒಪ್ಪದಿದ್ದರೆ ರಾಜನ ಆಜ್ಞೆ ಬಹಳ ಕ್ರೂರವಾಗಿತ್ತು ಅಂತ ಹೇಳ್ತಾರೆ. ರಾಜನ ಮನಸ್ಸು ಹೇಳಿತು ಈಕಿನ ಮದುವೆ ಆಗಂತ ಹೇಳಿ. ರಾಜ ಪ್ರಸ್ತಾಪ ಕಳಿಸಿಬಿಟ್ಟ, ನಿಮ್ಮ ಮಗಳನ್ನು ಮದುವೆ ಆಗ್ತಾನಂಥೇಳಿ. ಒಂದು ವೇಳೆ ಒಪ್ಪಲಿಲ್ಲ ಅಂತಂದ್ರೆ ನಿಮಗೆ ಮರಣದಂಡನೆ ಅಂಥೇಳಿ ಕಳಿಸಿದ್ದವು. ರಾಜ ಸ್ವಭಾವತಃ ಕ್ರೂರಿಯಾಗಿದ್ದ, ಕೆಟ್ಟ ಮನಸ್ಸಿನವನಾಗಿದ್ದ. ಇಂಥವನ ಕೈಯಾಗ ತಮ್ಮ ಮಗಳನ್ನು ಕೊಡಬೇಕಾಗ್ತಿತ್ತಲ್ಲ ಅಂಥೇಳಿ ಓಂಕಾರ ಶಕ್ತಿ ಮತ್ತು ಲಿಂಗಮ್ಮ ಇಬ್ಬರು ಚಿಂತೆ ಮಾಡಕತ್ತಾರ. ಆದ್ರೂ ಸಹಿತ ಅನಿವಾರ್ಯ, ಏನು ಮಾಡಬೇಕಿನ್ನಂಥೇಳಿ ಅವರು ವಿಚಾರದೊಳಗಿದ್ದಾಗ ಅಕ್ಕ ಮಹಾದೇವಿ ಎಂಥ ಒಂದು ವಿಚಾರ ಮಾಡಿದ್ಲಂದ್ರೆ, ಇನ್ನು ಈ ರಾಜನಿಗೆ ನಾ ಮದುವೆ ಆಗಲಿಕ್ಕೆ ಒಪ್ಪಲಿಲ್ಲ ಅಂದ್ರೆ ನನ್ನ ತಂದೆ ತಾಯಿಗಳಿಗೆ ತೊಂದರೆ ಕೊಡ್ತಾನೆ ಅಂತೇಳಿದ. ಅಲ್ಲಿ ಏನು ಮಾಡ್ತಾಳಂದ್ರೆ, ನಿನ್ನ ಅರಮನೆಗೆ ನಾ ಬರ್ತೇನೆ, ನಾ ಒಂದು ವ್ರತವನ್ನು ಆಚರಣೆ ಮಾಡ್ತೀನಿ. ಆ ಸಮಯದೊಳಗೆ ನಿನ್ನಿಂದ 3 ತಪ್ಪುಗಳು ಘಟಿಸಿದವಪ್ಪ ಅಂದ್ರೆ ನಾ ಬಿಟ್ಟು ಹೋಗ್ಬಿಡ್ತೇನೆ ಅಂತ ಹೇಳ್ತಾಳಕ್ಕೆ. ಆ ವ್ರತ ನಿಯಮವನ್ನು ಮಾಡುವಾಗ ನನ್ನ ಇಚ್ಛೆಯೊಳು ಇಷ್ಟಲಿಂಗ ಪೂಜೆಯನ್ನು ಮಾಡುವೆ. ಎನ್ನಿಚ್ಛೆಯೊಳು ಜಂಗಮರ ಗಣಾರಾಧನೆ ದಾಸೋಹವನ್ನು ಮಾಡುವೆ. ಎನ್ನಿಚ್ಛೆಯೊಳು ಅನುಭಾವದೊಂದಿಗೆ ಇರುವೆ ಅಂತ ಹೇಳ್ತಾಳಕ್ಕೆ. ಆ ಸಮಯದೊಳಗೆ ಯಾವಾಗಲೂ ಸಹಿತ ಲಿಂಗ ಪೂಜೆ ಒಳಗೆ ತತ್ಪರಳಾಗಿರ್ತೀನಿ. ಅಮರ ಗಣಗಳನ್ನು ಕರೆಸಿ ಅವರಿಗೆ ದಾಸೋಹವನ್ನು ಮಾಡಿಸ್ತಿರ್ತೀನಿ. ಮತ್ತು ನನ್ನ ಇಚ್ಛೆ ಬಂದಂಗೆ ನಾ ಅಲ್ಲಿ ಏನು ಮಾಡ್ತಿರ್ತೀನಿ ಅಂದ್ರೆ ಅನುಭವ ಗೋಷ್ಠಿಗಳನ್ನು ನಡೆಸ್ತಿರ್ತೀನಿ. ಆ ಸಮಯದೊಳಗೆ ನೀ ತಪ್ಪು ಮಾಡಬಾರ್ದು ಅಂಥೇಳಿ ಹೇಳ್ತಾಳಕ್ಕೆ. ಕೌಶಿಕ ರಾಜ ಅಂತಾನೆ, ಇದೇನು ಜೀವನ ಪರ್ಯಂತ ವ್ರತ ಅಲ್ಲ, ಇಷ್ಟು ದಿವಸ ನಿಯಮ ಐತಿ, ನಾ ಏನೂ ಮಾಡೋದಿಲ್ಲ, ನಿನ್ನ ನಿಯಮಕ್ಕೆ ನಡ್ಕೋತಾನಂತ ಹೇಳ್ತಾನ ಅವನು. ಆದರೆ ಅವನಿಂದ ತಡೆಯೋಕ್ಕಾಗೋದಿಲ್ಲ. ಲಿಂಗ ಪೂಜೆಗೆ ಕುಂತಾಗ ಆಕೆಯನ್ನು ಸ್ಪರ್ಶ ಮಾಡ್ತಾನೆ. ದಾಸೋಹವನ್ನು ನಡೆಸಿದಾಗ ಅವಹೇಳನವಾಗಿ ಮಾತನಾಡ್ತಾನೆ.
ಸ್ನಾನವನ್ನು ಮುಗಿಸಿ ಬರುವಾಗ ಆ ತಾಯಿಯ ಶರಗನ್ನು ಹಿಡಿದು ಜಗ್ತಾನೆ. ಹಿಂಗೆ ಮದಾಂಧ ಏನೇನೋ ಅಪಕೃತ್ಯಗಳನ್ನು ಮಾಡ್ತಾನೆ. ಆವಾಗ ಎನ್ನ ಮಾಯದ ಮದವ ಮುರಿಯಯ್ಯ, ಎನ್ನ ಕಾಯದ ಕತ್ತಲೆಯ ಕಳೆಯಯ್ಯ, ಎನ್ನ ಜೀವನದ ಜಂಜಡವ ಬಿಡಿಸಯ್ಯ, ಎನ್ನ ದೇವ ಚನ್ನಮಲ್ಲಿಕಾರ್ಜುನಯ್ಯ, ಎನ್ನ ಸುತ್ತಿದ ಪ್ರಪಂಚವ ಬಿಡಿಸ ನಿಮ್ಮ ಧರ್ಮ ಅಂತೇಳಿಕಾರ ಅಕ್ಕ ಮಹಾದೇವಿ ಮಲ್ಲಿಕಾರ್ಜುನೊಳಗೆ ಪ್ರಾರ್ಥನೆ ಮಾಡ್ತಾಳೆ. ಈ ಮಾಯೆಯಿಂದ ನನ್ನನ್ನು ದೂರ ಮಾಡು, ಕಾಯನ ಅಂಥೇಳಿ ತಿಳ್ಕೊಂಡೇನೆ, ಶರೀರದ ಕತ್ತಲೆಯಿಂದ ನನ್ನನ್ನು ದೂರ ಮಾಡು, ಜೀವಕ್ಕೆ ಅಂಟಿಕೊಂಡಿರುವಂಥ ಜಂಜಡವನ್ನು ದೂರ ಮಾಡು ಚನ್ನಮಲ್ಲಿಕಾರ್ಜುನ. ಈ ಪ್ರಪಂಚವನ್ನು ನನ್ನನ್ನು ಪ್ರಪಂಚದಿಂದ ಬಿಡಿಸಪ್ಪ ಅಂಥೇಳಿಕಾರ ಮಲ್ಲಿಕಾರ್ಜುನನೊಳಗೆ ಬೇಡಿಕೊಂಡು ತಾ ಉಟ್ಟಂತಹ ಸೀರೆಯನ್ನು ಕಳಚಿ ಧೀರ ದಿಗಂಬರಳಾಗಿ ನಿಂತು, ಎಮ್ಮೆಗೊಂದು ಚಿಂತೆ, ಸಮಗಾರಣಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ನಿನಗೆ ನಿನ್ನ ಚಿಂತೆ, ತನಗೆ ತನ್ನ ಚಿಂತೆ, ಒಲ್ಲೆ ಹೋಗು ಸೆರಗು ಬಿಡು ಮರುಳೇ, ಎನಗೆ ಚನ್ನಮಲ್ಲಿಕಾರ್ಜುನ ದೇವರು ಒಲಿದರೋ ಒಲಿಯೋರೋ ಎಂಬ ಚಿಂತೆ ಅಂತೇಳಿಕಾರ ಅಕ್ಕ ಮಹಾದೇವಿ ಹೇಳ್ತಾಳೆ. ಎಷ್ಟು ದುಷ್ಟನಿದ್ದೀಯಪ್ಪ, ಹುಲ್ಲು ತಿನ್ನಬೇಕಂತ ಎಮ್ಮೆಗೆ ಚಿಂತೆ, ಎಮ್ಮೆ ಸಾಯಬೇಕಂತ ಸಮಗಾರಗ ಚಿಂತೆ, ಮಲ್ಲಿಕಾರ್ಜುನ ದೊರಿತಾನೋ ಇಲ್ಲೋ ಅಂತ ಹೇಳಿಕಾರ ನನಗೆ ಚಿಂತೆ, ಈ ದೇಹ ನಿನ್ನ ಕೈವಶವಾದಿತ್ತೋ ಇಲ್ಲೋ ಅನ್ನುವಂಥದ್ದು ನಿನಗೆ ಚಿಂತೆದಪ್ಪ. ಅಮೇಧ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕಿವಿನ ಹಡಿಕೆ, ಸುಡಲಿ ದೇಹವ ಒಡಲು ವಿಡಿದು, ಕೆಡದಿರು ಚನ್ನಮಲ್ಲಿಕಾರ್ಜುನನ ಅರಿಯದ ಮರುಳಿ ಅಂಥೇಳಿಕಾರ ಅಲ್ಲಿ ಅಕ್ಕ ಮಹಾದೇವಿ ಏನು ಮಾಡ್ತಾಳಂತಂದ್ರೆ ಒಂದು ತತ್ವೋಪದೇಶವನ್ನು ಮಾಡಿಬಿಡ್ತಾಳೆ ಕೌಶಿಕ ರಾಜಾಗ ಸಹಸ್ರ ಸೂರ್ಯಪ್ರಕಾಶಗಳು ಅವನ ಮೈ ಮೇಲೆ ಬಿದ್ದಂಥ ಅನುಭವ ಆಗತೈತಿ. ಜಗತ್ತನ್ನು ಉದ್ಧರಿಸಲಿಕ್ಕೆ ಬಂದಂತಹ ಜಗದೀಶ್ವರಿ ನಿನ್ನ ಮೇಲೆ ಇಂತಹ ಕಾಮುಕ ದೃಷ್ಟಿಯನ್ನು ಹರಿಸಿ ನಾ ತಪ್ಪು ಮಾಡಿದೆ ಅಂಥೇಳಿಕಾರ ಅಕ್ಕ ಮಹಾದೇವಿಗೆ ಸಾಷ್ಟಾಂಗ ಬೆರಗಿ ಅಲ್ಲಿ ಅವ ಕ್ಷಮಾ ಬೇಡ್ತಾನ. ಅಲ್ಲಿಂದ ಅಕ್ಕ ಮಹಾದೇವಿ ತಮ್ಮ ಊರಾದಂಥ ಉಡುತಡಿಯನ್ನು ಬಿಟ್ಟು ಹೊಂಟ ನಿಲ್ತಾಳ. ಆವಾಗ ಬಟ್ಟೆ ಉಡು ಒಂದಿಷ್ಟು ತಡಿ ಅಂಥೇಳಿಕಾರ ಅವರ ತಾಯಿ ಲಿಂಗಮ್ಮ ಕೂಗಿ ಕರಿತಾಳ. ಅದಕ್ಕೆ ಉಡು ಮತ್ತು ತಡಿ ಅಂತ ಎರಡು ಶಬ್ದ ಉಪಯೋಗ ಮಾಡಿದ್ದಕ್ಕೆ ಅದು ಉಡುತಡಿ ಆಯಿತು ಅಂಥೇಳಿಕಾರ ಇಲ್ಲಿ ವಿಶೇಷವಾಗಿ ಬರೀತಾರೆ. ಅಕ್ಕ ಮಹಾದೇವಿ ನಿಸರ್ಗದೊಡನೆ ಕೂಡಿಬಿಡ್ತಾಳೆ. ಪ್ರತಿಯೊಂದು ಗಿಡ, ಪಕ್ಷಿ, ನೀರು, ಪಂಚಮಹಾಭೂತಗಳಲ್ಲಿಯೂ ಸಹಿತ ಮಲ್ಲಿಕಾರ್ಜುನನನ್ನು ಕಾಣ್ತಾಳ. ಅಳಿಲು ಸಂಕುಲವೇ, ಮಾಮರವೇ, ಬೆಳದಿಂಗುಳುಗಳೇ, ಕೋಗಿಲೆಯೇ, ನಿಮ್ಮನ್ನೆಲ್ಲರನ್ನು ಒಂದು ನೋಡುವೆನು, ಬೇಡುವೆನು. ಏನು ಬೇಡ್ತೇನೆಂದ್ರೆ, ಎನ್ನೊಡೆಯ ಚನ್ನಮಲ್ಲಿಕಾರ್ಜುನ ದೇವ ಕಂಡಡೆ ಕರೆದು ತೋರಿರಿ ಅಂತ ಹೇಳ್ಕಾರ. ಅಳಿಲುಗಳೇ, ಮಾಮರಗಳೇ, ಬೆಳದಿಂಗಳೇ, ಕೋಗಿಲೆಯೇ, ನಿಮ್ಮನ್ನೆಲ್ಲ ಬೇಡ್ತೇನೆ. ಏನಂದ್ರೆ ನಿಮಗೆ ಚನ್ನಮಲ್ಲಿಕಾರ್ಜುನ ಕಂಡಂದ್ರೆ ನನ್ನನ್ನು ಕೂಗಿ ಕರೀರಿ. ನನ್ನ ಇಚ್ಛೆ ಒಂದೇ ಐತಿ, ಏನಂದ್ರೆ ಆ ಮಲ್ಲಿಕಾರ್ಜುನನನ್ನು ಕಾಣಬೇಕಂತ ಹೇಳ್ಕಾರ. ಚಿಲಿಪಿಲಿ ಎಂದು ಓದುವ ಗಿಳಿಗರಿರ ನೀವು ಕಾಣಿರೇ, ನೀವು ಕಾಣಿರಿ. ಸ್ವರವೆತ್ತಿ ಪಾಡುವ ಕೋಗಿಲಿಗಳಿರ ನೀವು ಕಾಣಿರಿ, ನೀವು ಕಾಣಿರಿ. ಎರಗಿ ಬಂದಾಡುವ ತುಂಬಿಗಳಿರ ನೀವು ಕಾಣಿರಿ, ನೀವು ಕಾಣಿರಿ. ಕೊಳ ತಡಿಯೊಳ ಆಡುವ ಹಂಸಗಳಿರ ನೀವು ಕಾಣಿರಿ, ನೀವು ಕಾಣಿರಿ. ಗಿರಿ ಗೂಹರಗೊಳಗಾಡುವ ನವಿಲುಗಳಿರ ನೀವು ಕಾಣಿರಿ, ನೀವು ಕಾಣಿರಿ. ಚನ್ನಮಲ್ಲಿಕಾರ್ಜುನನಲ್ಲಿದ್ದಹನೆಂದು ಹೇಳಿರಿ ಅಂತ ಹೇಳ್ಕಾರ. ಮಲ್ಲಿಕಾರ್ಜುನನ ಹುಡುಕೋತ ಅನುಭವ ಮಂಟಪಕ್ಕೆ ಬಂದು ಅಲ್ಲಮ ಪ್ರಭುಗಳಿಗೆ ಸರಿಯಾದ ಉತ್ತರವನ್ನು ನೀಡಿ ವಿಶೇಷವಾದಂಥ ಒಂದು ತನ್ನ ಜ್ಞಾನವನ್ನಲ್ಲಿ ಪ್ರದರ್ಶಿಸಿ ಎಲ್ಲರಿಂದ ಹೌದನಿಸ್ಕೊಳ್ತಾಳ. ಆವಾಗ ಅಜಕೋಟಿ ಕಲ್ಪ ವರುಷದವರೆಲ್ಲರೂ ಹಿರಿಯರೇ,
ಹೊತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೇ. ನಡುವಾಗಿ ಗುಡುಗೂರಿ ತಲೆ ನಡುಗಿ ನೆರೆ ತೆರೆ ಹಚ್ಚಿ ಮತಿಗೆಟ್ಟು ಒಂದನ್ನಾಡಲು ಹೋಗಿ ಒಂಬತ್ತನ್ನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ. ಅನುಭವವರಿದು ಘನ ಬೆರೆಸಿ ಹಿರಿದು ಕಿರಿದು ಎಂಬ ಭೇದವ ಮರೆದು ಕೂಡಲ ಚನ್ನ ಸಂಗಯ್ಯನಲ್ಲಿ ಬೆರೆಸಿ ಬೆರೆತಿಲ್ಲದಿಪ್ಪ ಹಿರಿತನ ನಮ್ಮ ಮಹಾದೇವಿ ಅಕ್ಕಂಗಾಗಿತ್ತು ಅಂತ ಹೇಳ್ಕಾರ. ಉಳವಿಯ ಚನ್ನಬಸವಣ್ಣನವರು ಅಕ್ಕ ಮಹಾದೇವಿಯನ್ನು ಕುರಿತು ಬಹಳ ಸುಂದರವಾಗಿ ಹೇಳ್ತಾರೆ. ಬಹಳ ಆದರೆ 18 ಅಥವಾ 19 ವರ್ಷದ್ದು ಅಕ್ಕ ಮಹಾದೇವಿ ಅನುಭವ ಮಂಟಪಕ್ಕೆ ಬಂದಾಗ ಆವಾಗ ಹೇಳ್ತಾರೆ ಚನ್ನಬಸವಣ್ಣನವರು, ನಮ್ಮ ಅಜ್ಜ ಮುತ್ತಜ್ಜುಗಳು ಎಷ್ಟೋ ವರ್ಷದ ಹಿಂದೆ ಅದಾರಲ್ಲ ಅವ್ರ ಹಿರಿಯರು ಅನ್ನೋದು, ಅಥವಾ ಕಠೋರವಾದಂಥ ತಪಸ್ಸನ್ನು ಮಾಡಿದಾರ ಬಿದರು ಹುತ್ತಗಳೇ ಬೆಳೆದಾರ ಅವ್ರಿಗೆ ಹಿರಿಯದು ಅನ್ಬೇಕು, ಅಥವಾ ಬೆನ್ನು ಬಾಗಿ ಗೂಡುಗಟ್ಟಿ ತಲೆ ನಡಿಗೆ ಕುಂತ ಅಡ್ಡಾಡ್ತಾರಲ್ಲ, ಒಂದು ಮಾತಾಡೋಕ್ಕೂ 9 ಮಾತಾಡ್ತಾರೆ, ಅವ್ರಿಗೆ ಹಿರಿಯರು ಅನ್ಬೇಕು. ಅವರೆಲ್ಲರೂ ಹಿರಿಯರು ಹೌದು ಅಲ್ಲೋ ಗೊತ್ತಿಲ್ಲ. ಆದರೆ ಅನುವರಿದು ಘನ ಬೆರೆಸಿ ಹಿರಿದು ಕಿರಿದು ಎಂಬ ಭೇದವ ಮರೆದು ಕೂಡಲ ಚನ್ನ ಸಂಗಯ್ಯನಲ್ಲಿ ಬೆರೆಸಿ ಬೇರಿಲ್ಲದಿಪ್ಪ ಹಿರಿತನ ನಮ್ಮ ಮಹಾದೇವಿ ಅಕ್ಕ ಅಂತ ಹೇಳ್ಕಾರ. ಅಕ್ಕ ಮಹಾದೇವಿಯನ್ನು ಕುರಿತು ಚನ್ನಬಸವಣ್ಣನವರು ವಿಶೇಷವಾಗಿ ಹೇಳ್ತಾರೆ. ಆವಾಗ ಅಕ್ಕ ಮಹಾದೇವಿಯನ್ನು ಕುರಿತು ಅಲ್ಲಮ ಪ್ರಭುದೇವರು ಒಂದು ಮಾತು ಹೇಳ್ತಾರೆ. ಆದಿಶಕ್ತಿ ಅನಾದಿಶಕ್ತಿ ಎಂಬುವರು ಅದನಾರು ಬಲ್ಲರಯ್ಯ. ಆದಿ ಎಂದರೆ ಕುರು ಹಿಂಗೆ ಬಂದಿತ್ತು, ಅನಾದಿ ಎಂದರೆ ನಾಮಕ್ಕೆ ಸಂದಿತ್ತು. ಆದಿಯಿಲ್ಲ ಅನಾದಿಯಿಲ್ಲ, ನಾಮವಿಲ್ಲದ ಸೀಮೆಯಿಲ್ಲದ ನಿಜಶಕ್ತಿ ಚಿತ್ಶಕ್ತಿ ಆಗಿತ್ತು ನೋಡ. ಅಂತರಂಗ ಪ್ರಭೆ ಬಹಿರಂಗವೆಲ್ಲ ತಾನೆಯಾಗಿ ಗುಹೇಶ್ವರ ಲಿಂಗದಲ್ಲಿ ಸಂದಿಲ್ಲದಿಪ್ಪ ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎಂಬುವೆ ಅಂತ ಹೇಳ್ಕಾರ. ಎಂಬೆನು ಅಂಥೇಳಿ ಅಲ್ಲಮ ಪ್ರಭುದೇವರು ಸಹಿತ ಹೇಳ್ತಾರೆ. ಆದಿಶಕ್ತಿ ಅನಾದಿಶಕ್ತಿ ಅಂತ ಹೇಳ್ತಾರೆ. ಅದನ್ನು ಯಾರು ನುಡಿದಾರ? ಆದರೆ ಆದಿ ಅನಾದಿ ಅನ್ನುವಂಥ ಶಕ್ತಿಯನ್ನು ನಾನು ಅಕ್ಕ ಮಹಾದೇವಿಯಲ್ಲಿ ಕಂಡೆ ಅಂತ ಹೇಳ್ಕಾರ. ಅಲ್ಲಮ ಪ್ರಭುದೇವರು ಸಹಿತ ಹೇಳ್ತಾರೆ. ಹಂಗೆ ಅಲ್ಲಿಂದ ಮುಂದೆ ಮತ್ತೆ ಶ್ರೀಶೈಲದ ಕಡೆಗೆ ಅಕ್ಕ ಮಹಾದೇವಿ ಏನು ಮಾಡ್ತಾಳೆ ಅಂದ್ರೆ ತನ್ನ ಪ್ರಯಾಣವನ್ನು ಬೆಳೆಸ್ತಾಳೆ. ಮಾನವತಾವಾದಿ ಬಸವಣ್ಣನವರು ಸಾಮಾಜಿಕ ಸಮಾನತೆಯನ್ನು ನಿರ್ಮಾಣ ಮಾಡಲು ಬದುಕಿನುದ್ದಕ್ಕೂ ಶ್ರಮಿಸಿದರು. ಪಟ್ಟಭದ್ರ ಹಿತಾಸಕ್ತಿಗಳಿಂದ ಕಲ್ಯಾಣದಲ್ಲಿ ಕ್ರಾಂತಿಯಾಯಿತು. ಶರಣರೆಲ್ಲ 10 ಹಲವು ಮಾರ್ಗಗಳವಾಗಿ ಪ್ರಯಾಣ ಬೆಳೆಸಿದರು. ಅಲ್ಲಮ ಪ್ರಭುದೇವರು ಶ್ರೀಶೈಲದ ಕದಳಿಗೆ ಹೋಗಿ ಪಾದ ಬೆಳೆಸಿದರು. ಅವರ ಅಧ್ಯಾತ್ಮದ ನೆರಳನ್ನು ಅರಸಿ ಹೊರಟಳು ತಾಯಿ ಮಹಾದೇವಿ. ತವರು ಮನೆಯಿಂದ ಬೀಳುಕೊಟ್ಟ ಸನ್ನಿವೇಶ ಕಲ್ಯಾಣದಲ್ಲಿ ನಿರ್ಮಾಣವಾಗಿತ್ತು. ಅಕ್ಕನ ಅರಿವಿನ ಪಥವನ್ನು ಹಾರೈಸಿ ಬೀಳುಕೊಡುತ್ತಾರೆ. ಶ್ರೀಶೈಲದ ಶ್ರೀಗಿರಿಯೊಳಗೆ ಬೆಳ್ಳಂಬೆಳಗುವ ಕದಳಿ ಗುಹೆಯನ್ನು ತಾಯಿ ಪ್ರವೇಶಿಸುತ್ತಾಳೆ ಅಂತ ಹೇಳ್ತಾರೆ. ಅಕ್ಕ ಮಹಾದೇವಿಯನ್ನು ಕುರಿತು ಹೇಳ್ತಾರೆ. ಯಾವಾಗ ಕಲ್ಯಾಣ ಕ್ರಾಂತಿಯಾಯಿತು, ಎಲ್ಲ ಶರಣರೂ ಒಂದೊಂದು ದಿಕ್ಕಿಗೆ ಹೋದರು. ಅಲ್ಲಮ ಪ್ರಭುಗಳು ಕದಳಿವನವನ್ನು ಸೇರಿದರು. ಆವಾಗ ಅಕ್ಕ ಮಹಾದೇವಿ ತಾನೂ ಸಹಿತ ಶ್ರೀಶೈಲದ ಕದಳಿವನದ ಕಡೆ ಹೋಗಿ ಅಲ್ಲಿ ಐಕ್ಯಳಾಗ್ತಾಳು ಅಂತ ಹೇಳ್ತಾರೆ. ಅಂತಹ ಅಕ್ಕ ಮಹಾದೇವಿಯ ಆದರ್ಶಗಳನ್ನು, ಅಂತಹ ಅಕ್ಕ ಮಹಾದೇವಿಯ ವಚನಗಳನ್ನು ನಮ್ಮ ಜೀವನದೊಳಗೆ ಸ್ವಲ್ಪ ಅಳವಡಿಸ್ಕೊಳ್ಳಿಕ್ಕೆ, ಅವುಗಳನ್ನು ಅಭ್ಯಾಸ ಮಾಡೋಕ್ಕೆ, ಅವುಗಳನ್ನು ತಿಳ್ಕೊಂಡು ಅವ್ರ ಹಂಗೆ ಸ್ವಲ್ಪ ನಡ್ಕೊಳ್ಳೋಕೆ ನಾವು ಪ್ರಯತ್ನ ಪಟ್ಟಿವಪ್ಪ ಅಂದ್ರೆ ನಾಮ ಪುಣ್ಯಾತ್ಮರು, ಅದರೊಳಗೆ ಯಾವ ಸಂಶಯನೂ ಇಲ್ಲ. ಅಂತಹ ಅಕ್ಕ ಮಹಾದೇವಿಯ ದಿವ್ಯ ಚರಣಾರವಿಂದಗಳಿಗೆ ಈ ಒಂದು ಸುಸಂದರ್ಭದಲ್ಲಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಮೌನವಾಗುತ್ತೇನೆ.